ಇವತ್ತಿನ ದಿನ ಯಾಕೆ ಹಿಂಗಾಯಿತು ಅಂತ ಅನಿಸ್ತು. ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. 4:15 ಎದ್ದು ಹಸುಗಳ ಮನೆಯಲ್ಲಿ ಹೋಗಿ ನೀರಿಟ್ಟು ಮೈ ತೊಳೆದು ಸಗಣಿ ಎತ್ತಾಕಿ ಕೆಲಸ ಮಾಡಿ ಬಂದೆ. ಈ ಚಳಿಗೂ ಅದಕ್ಕೂ ಚೆನ್ನಾಗಿ ರಗ್ಗತ್ಕೊಂಡು ನಿದ್ದೆ ಮಾಡೋಣ ಅಂತ ಅನಿಸುತ್ತೆ. ಏನು ಮಾಡೋಣ, ಆಗೋದಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಸೊ ಮಗುನ ಸ್ಕೂಲ್ ಕಳಿಸ್ದೆ, ಚಪಾತಿ ಮಾಡಿ ಟೊಮಟೊ ಗೊಜ್ಜು ಮಾಡಿ. ನಾನು ಏನೇ ಟಿಫನ್ ಮಾಡಿದ್ರು ನಮ್ಮ ಹಸುಗಳ್ಗೆ ತಿನ್ನಿಸೋ ಅಭ್ಯಾಸ ನನಗೆ. ನಮ್ಮ ಮುದ್ದು ಹಸು ಇಲ್ಲೊಂದಿದೆ ನೋಡಿ, ಇದಕ್ಕೆ ರೈಸ್ ಒಂದು ಬಿಟ್ಟು ನಾನು ದೋಸೆ, ಇಡ್ಲಿ, ಚಪಾತಿ ಏನೇ ಮಾಡಿದ್ರು ತಿನ್ನಿಸ್ತೀನಿ. ಸುಮಾರು ಜನ ಹೇಳಿದ್ರಿ, ಅಕ್ಕ ನಿಮ್ಮ ಹಸುಗಳ್ನ ತೋರಿಸಿ ಅಂತಂದ್ಬಿಟ್ಟು ಫೈನಲಿ ತೋರಿಸಿದ್ದೀನಿ. ಈಗ ಹಸುಗಳೆಲ್ಲ ಮಲಗಿದೆ. ಇನ್ನು 8:30ವರೆಗೂ ಹಂಗೆ ಮಲಗಿರುತ್ತೆ. ನೀರಿರೋ ಟೈಮ್ ಕರೆಕ್ಟಾಗಿ ಎದ್ದು ನಿಂತ್ಕೊತವೆ ಎಲ್ಲ. ಸೊ ನಮ್ಮ ಗಿಡದಲ್ಲೂ ಒಂದು 3 ಕುಂಬಳಕಾಯಿ ಬಿಟ್ಟಿತ್ತು, ಹಾಗೆ ಶೇರ್ ಮಾಡಿದೆ ನಿಮ್ಮ ಜೊತೆಯಲ್ಲಿ. ಸೊ ಇವತ್ತು ಏನಪ್ಪ ಅಂದರೆ ಬೆಳಗ್ಗೆನೇ ಕೆಲಸ ಮಾಡಬೇಕಾ ಮಾಡಬಾರ್ದಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ಮಿಷಿನ್ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಸ್ಟಿಚ್ ಮಾಡುವಂಥದ್ದಿದೆ. ಬಟ್ ಗೊತ್ತಿಲ್ಲ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದು. ಪಾತ್ರೆ ನೋಡಿದ್ರೆ ಇಷ್ಟೊಂದಿದೆ. ನಾನು ಇಷ್ಟೆಲ್ಲ ಪಾತ್ರೆ ಇಟ್ಕೊಳೋದೇ ಇಲ್ಲ ಈ ಟೈಮ್ಗೆ. ಬಟ್ ಇವತ್ತೇನೋ ಆಗಿಲ್ಲ. ಪ್ರತಿ ದಿವಸ ಒಂದೇ ಥರ ಇರೋದೇ ಇಲ್ವಲ್ಲ. ಸೊ ಈ ಪಾತ್ರೆ ತೊಳೆದು ಮುಗಿಸೋಷ್ಟೊತ್ತಿಗೆ 1 ಗಂಟೆ ಆಯಿತು. ಇವತ್ತಿನ ಡೇ ಹೀಗಿತ್ತು. ಥ್ಯಾಂಕ್ ಯು.